ಅಂತಂದ್ರ ಹೌದು ಯಾರು ಪತಿವ್ರತ ಧರ್ಮದಾಗ ನಡೆದಿಲ್ಲ. ನಡೆಯುವುದಿಲ್ಲ. ಯಾಕಂದ್ರೆ ಕೃತ ತ್ರೇತ ದ್ವಾಪಾರ ಕಲಿಯುಗ. ಹೌದು ಹಿಂದೆ ಏನಾಯ್ತು ಅಂತ ಕೇಳಿದ್ರೆ ದ್ವಾಪಾರ ಯುಗದಾಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ್ರಿಪ್ಪ 16,100 ಹೆಂಡ್ರನ್ನ ಕರ್ಕೊಂಡು ದ್ವಾರಕಾಪಟ್ಟಣದೊಳಗೆ ದಾಟಿ ಹೊಂಟಿದ್ದ. ಹೊಟ್ಟಿದ್ದ 16,108 ಮಂದಿನ ಕರ್ಕೊಂಡು ದ್ವಾರಕಾಪಟ್ಟಣದೊಳಗೆ ದಾಟಿ ಹೊಂಟಿದ್ದ. ಜಾಂಬವತಿ ಮಗ ಸಾಂಬರ್ತಕ್ಕಂಥವ ಎದುರಿಗೆ ಬರ್ಲಾಕತ್ತಿದ್ದ. ಯಾರೋ ಜಾಂಬವಂತಿಯ ಮಗ ಸಾಂಬರ್ತಕ್ಕಂಥವ ದಾಟಿ ಬರ್ಲಾಕತ್ತಿದ್ದ. ಕಾಸ ಕೃಷ್ಣನ ಮಗವ ಕಾಸ ಮಗ ಅವರಿಗೆ ಕಾಸ ಮಗ. ಆವಾಗ ಕಾಮಕ್ಕೆ ಕಣ್ಣಿಲ್ಲ ಪ್ರೇಮಕ್ಕೆ ಕೊನೆಗಿಲ್ಲ ಎಂತ ಪರಮಾತ್ಮನಿಂದ ನಮಗೆ ಮುಕ್ತಿ ಇಲ್ಲ ಅಂತ ತಿಳ್ಕೊಂಡು 16,108 ಮಂದಿ ಎಲ್ಲ ಕೂಡಿಕೊಂಡ ಏನ್ ಮಾಡ್ಯಾರ ಕಾಸ ತನ್ನ ಮಕ್ಕಳ ಮ್ಯಾಗ ತಾವೇ ಮನಸ್ಸು ಮಾಡಿದ್ರು. ಹೌದು 16,108 ಮಂದಿ ಎಲ್ಲ ಕೂಡಿಕೊಂಡು ಏನ್ ಮಾಡ್ರಿ ಏನ್ ಮಾಡ್ಯಾರ ಕಾಸು ನಿಮ್ಮ ಹುಟ್ಟಿನ ಮಗನ ಮ್ಯಾಲ ಮನಸ್ಸು ಮಾಡ್ರಿ. ಹೌದು ಆವಾಗ ಪರಮಾತ್ಮ ಅಂದ ಏನಂದ ಈ ಜಗತ್ತಕ್ಕೆ ನೀವೇ ತಾಯಿಗಳು ನಾನೇ ತಂದೆ. ಹೌದು ಈ ಸೃಷ್ಟಿ ತಿಥಿ ಲಯ ನಡೆದಿರ್ತಕ್ಕಂಥದ್ದು ನಮ್ಮಿಂದ ನಾವೇ ಕುಂತ ಇಂತ ಹೌದು ಕೆಲಸ ಮಾಡ್ತೀವಂತಂದ್ರೆ ನಮ್ಮ ಧರ್ಮ ಹೋಗ್ತದ. ಹೌದ್ರಿಪ್ಪ. ಆವಾಗ 16,108 ಮಂದಿ ಹೆಂಡ್ರನ್ನ ಕರೆದು ಶಾಪ ಕೊಟ್ಟ. ಏನಂತ ಕೊಟ್ಟಾಡ್ರಿ ಯಾವಾಗ ನೀವು ಕಾಸು ಮಕ್ಕಳ ಮ್ಯಾಗ ಮನಸ್ಸು ಮಾಡಿದ್ರೆ ನನ್ನ ಮ್ಯಾಲ ಮುಂದೆ ಹೋಗಿ ಕೆಟ್ಟ ಬ್ಯಾಡ್ರ ಕೈ ಒಳಗೆ ಸಿಕ್ಕ ನಿಮ್ಮ ಶೀಲ ಚೂರಿ ಚೂರಿ ಹಾಗೆ ಹೋಗಲಿ. ಓಕೆ ಓಕೆ ಮುಂದೆ ಹೋಗಿ 16,108 ಮಂದಿ ಎಲ್ಲರೂ ಈ ಭೂಮಿ ಮ್ಯಾಗ ಈ ಭೂಲೋಕದಾಗ ವೇಶ್ಯರಾಗಿ ತಿರುಗಿರಿ ಅಂತೇಳಿ ಶಾಪ ಕೊಟ್ಟ. ಕೊಟ್ಟು ಬಿಟ್ಟನ್ರಿಪ್ಪ. ಮೊದಲ ಮುತ್ತೈದು ನಾನು ತಾಕಿದ್ದಾಗ ಹೌದು 16,108 ಮಂದಿ ಎಲ್ಲ ನನ್ನ ಮಗ್ಗಲಿಗಿದ್ದಾಗ ನೀವು ಮುತ್ತೈದು ಅನಿಸ್ಕೊಂಡ್ರಿ. ಹೌದು ಯಾವಾಗ ಕಾಸು ಮಗನ ಮ್ಯಾಗ ಮನಸ್ಸು ಮಾಡ್ರಿ 16,108 ಮಂದಿ ಒಳಗೆ ಸದ್ಯ ಭೂಲೋಕದಾಗ ನೀವು ಸೂಳ್ಯಾರಾಗಿ ತಿರುಗುದು ನಿಮ್ಮ ಧರ್ಮ. ಯಾರ ಪತಿವರ್ತಿ ಆದ್ರಿ ಹೇಳ್ರಿ ಓ ಯಾರ ನೀನು ಹಡ್ದಿ ರಾಮೃಗಪ್ಪ ನೀ ಸೃಷ್ಟಿಕರ್ತ ಭಗವಂತ ಗಪ್ಪ ಅಪ್ಪ ನೀ ಹಡ್ಯಾವಣ ನೀ ಅದಕ್ಕ ಹೌದು 16,108 ಮಂದಿ ವೇಶ್ಯರಾಗಿ ತಿರುಗಾಕತ್ತೀರಿ ಅಂದ ಮ್ಯಾಲತ್ ಇತ್ತಲ್ಲ ಅದನ್ನ ಹುಜ್ಜೋದ ಕರ್ಕೊ ಹೋಗೋ. ಏನು ತಪ್ಪು ನಂದಾಯ್ತು ಅಥವಾ ನಿಂದಾಯ್ತು ನಿನ್ನ ಬಾಯಿಲೆ ನೀನೇ ಹೇಳ್ಬೇಕು. ಹೌದ್ರಿಪ್ಪ. ನಾ ಇದ್ದ ನಿನ್ನ ಮಕ್ಕಳಿಗೆ ಗಾಲಿರಾಕಾಗ್ಲಿ ನಾ ಇರಾಕಾಗ್ಲಿ ಕಾಸ ಅಲ್ಲಿ ಮಕ್ಕಳು ಅನ್ನೋದು ಗೊತ್ತಿಲ್ಲ ನಿಮಗ. ಕಾಸ ಮಗನ ಮೇಲೆ ಮನಸ್ಸು ಮಾಡಿ ಹೇಸಿ ಹೊಲಿಸಿ ಆದ್ರ ಮಾತಿಗೆ ತಕ್ಕಂತೆ ಉತ್ತರ ಅಷ್ಟದ. ಹೌದೌದು ನಮ್ಮವ್ರು ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಮ್ಯಾಗ ಮೋಸ ಮಾಡ್ಯಾರ ಇಲ್ಲ ನಂಗಿಲ್ಲ. 16,108 ಮಂದಿ ಹಿಂಗ ತಿರುಗ್ಯಾರ 8 ಮಂದಿಯಾರ ನಮ್ಮಂತವ್ರು ಹಿಂಗ ನಮ್ಮ ಪವಾಡ ನಿಮ್ಮವ್ರು ಏನಾರು ಮಾಡಿದ ಐತೇನಿರ್ತಕ್ಕಂಥ ಮಾತು ನಿಮ್ಮಲ್ಲಿ ಇತ್ತಂದ್ರೆ ಕಾಡಿ ಬೇಡ್ರಿ ನಮ್ಮವ್ರ ಇಷ್ಟ ಮಂದಿ 8 ಮಂದಿ ಮಾಡಿದ್ದಿತ್ತಂದ್ರೆ ಹೇಳ್ರಿ. ಹೌದ್ರಿಪ್ಪ ಹೌದಿಲ್ಲ ಅದಕ್ಕ ಹೌದು ನಾವು ಹೆಂಗ ಇರ ಒಬ್ಬ ದಿನ 16,008 ಮಂದಿ ಮಾಡಿಕೊಂಡು ನಾ ಲಗ್ನ ಆಗಿದ್ದೀನಿ. ಮತ್ತೆ ನಿಂದ ಏನಾರ ನಾ ಮಾಡಿದಂಗ ನೀ ಮಾಡ್ತೇನ ಅವತಾರ ಒಂದ್ ತಪ್ಪಿಕ್ ಆಗದಾತಂದ್ರೆ ಎಡ್ನೇ ಹೋಗ್ತಾನ ನೋಡ್ಬೇಕಾದ್ರ ಬಹಳ ಗುದ್ದಾಟ ಹಿಡಿದಿದ್ದೆ. ಅದನ್ನ ಚೆಕ್ ಮಾಡಿ ಮೊದಲು ಇವ್ರಿಗೆ ನಿನಗ ಪಾರ್ವತಿ ಅಂದಾರು ನನಗ ಪರಮಾತ್ಮ ಅಂದಾರು. ಓಕೆ ನಿನ್ನಿಂದ್ರ ಏನಾಗೈತಿ ನೀ ಹೇಳು, ನನ್ನಿಂದ ಏನಾಗೈತಿ ನಾ ಹೇಳ್ತೀನಿ ಅಷ್ಟೇ. ಅದೇ ಹರದೇಶಿ ನಾಗೇಶಿ. ಹೌದ್ರಿಪ್ಪ. ಉಳಿದ ಚರ್ಚೆ ಮಾಡಂಗಿಲ್ಲ. ಅದನ್ನೆಲ್ಲ ಹೊಲಸ್ ತಗೋದ್ಕೊಂಡು ಬ್ಯಾರ್ರಿ. ಹೌದಿಲ್ಲ ನೀವು ಹೊಲಸ್ ಹಾಕಿ ಏನಾರ ತೆಗೆದು ಹೋಗದ ನಿಂದು ತೋರ್ಸವ್ರ ಇದ್ರಿ ಅಂದ್ರೆ ಹೇಳ್ರಿ. ಇದಕ್ಕೆ ಅದ್ಲಕ್ ಬೋದೈತಿ ಓಯಪ್ಪ. ಹೌದಿಲ್ಲ ಆತ್ಮ ಸತ್ತೈತಿ, ಜೀವಾತ್ಮ ಸತ್ತೈತಿ, ಶರೀರ ಸತ್ತೈತಿ. ಹೌದು ಇರ್ಲಿ ಇದ್ರ ನಿನಗೂ ಐತಿ ನನಗೂ ಐತಿ. ಆಯ್ತೈತಿ ಅವತಾರಗಳಾಗ್ಯಾವ ನೀ ಪಾರ್ವತಿ ಆಗಿ ಏನ್ ಮಾಡಿದಿ, ಪರಮಾತ್ಮ ಆಗಿ ನಾ ಏನ್ ಮಾಡೀನಿ. ಹೌದು ಇಲ್ಲ ಇಷ್ಟೇ ವ್ಯವಹಾರ ಚರ್ಚೆ ಮಾಡಿಕೊತ ಹೊತ್ತು ಮುಗಟ್ಟ ಹೋಗು. ನಾ 5 ಅವತಾರ ತಾಳ್ತೀನಿ, ಆಗ ನೀ 5 ಅವತಾರ ತಾಳು. 10 ಅವತಾರ ತಾಳ್ತೀನಿ, 10 ಅವತಾರ ತಾಳು. 18 ಅವತಾರ ತಾಳ್ತೀನಿ, 18 ಅವತಾರ ತಾಳು. 28 ಅವತಾರ ತಾಳ್ತೀನಿ, 28 ಅವತಾರ ತಾಳು. ಬರಾಬರಿ ಐತಪ್ಪ. ಹಿಂಗ ನಾ ತಾಳಿದಂಗ ನೀ ತಾಳು, ನೀ ತಾಳಿದಂಗ ನಾ ತಾಳ್ತಾನ. ಓಕೆ ಹೌದಾ 28 ದ್ವಾಪಾರ ಯುಗದಾಗ 28 ಅವತಾರ ಬಣ್ಣ ತೊಟ್ಟು 4 ಮಂದಿ ಶಿಷ್ಯರನ್ನ ಮಾಡಿಕೊಂಡ ಯೋಗಾಚಾರಿ ನಾಮ ತೊಟ್ಟ ವೇದ ವ್ಯಾಸಗ ಸಾಯಿ 112 ಮಂದಿ ಶಿಷ್ಯರನ್ನು ಆಗಿ ಹೋಗ್ಯಾವ. ಹೌದು
ಹಂಗ ಏನಾರ 112 ಮಂದಿ ಶಿಷ್ಯರ 28 ಅವತಾರ ನಿಮ್ಮವ್ವ ಯಾವಕ್ಕಾರ ಮಾಡ್ಯಾಳ ಮಾಡಿರ್ಬೇಕ 18 ಅವತಾರ ಮಾಡ್ಯಾಳ ಹಾ 10 ಅವತಾರ ಮಾಡ್ಯಾಳ ಹೌದು 7 ಅವತಾರ ಮಾಡ್ಯಾಳ ಹಾ ಈ ಅವತಾರ ಮಾಡ್ಬೇಕಾದ್ರೂ ಹೌದು ನನಗೂ ತೊಗಲು ಐತಿ ಹಾ ಹೌದಿಲ್ಲ ಹೌದು ಆತ್ಮ ಐತಿ ಇದು ಎಲ್ಲ ಐತಿ ಹೌದು ಹೌದು ಅದಕ್ಕ ನಿನ್ನಿಂದ ಏನಾಗೈತಿ ನೀ ಹೇಳು ನನ್ನಿಂದ ಏನಾಗೈತಿ ನಾ ಹೇಳ್ತೀನಿ ಜಗಳ ಬೇಡ ಬ್ಯಾಡ ಇಷ್ಟೇ ಇಷ್ಟೇ ಅವರ ಹೋಗ್ಲಿಪ್ಪಗಾರ ಬೇಡ ಗಾಡಿ ಬರೋ ಕಣಕುಪ್ಪೆ ಐತಿ ಸಣ್ಣ ಹಳ್ಳಿ ಹೋಗಿ ನೋಡ ಕರಿಯಮ್ಮ ದೇವರ ಪೌಳಿ ಐತಿ ಸಣ್ಣ ಹಳ್ಳಿ ಹೋಗಿ ನೋಡ ಕರಿಯಮ್ಮ ದೇವಿ ಪೌಳಿ ಕಪ್ಪರಟ್ಟಿ ಐತಿ ಸಣ್ಣ ಹಳ್ಳಿ ಹೋಗಿ ನೋಡ ಕಪ್ಪರಟ್ಟಿ ಸಿದ್ದನ ಪೌಳಿ ಐತಿ ಸಣ್ಣ ಹಳ್ಳಿ ಹೋಗಿ ನೋಡ ಅಮ್ಮನ ಸಿದ್ದನ ಪೌಳಿ ಅರ್ಜುನನ ಪದ ಕೇಳಿ ರೇಖಾ ಒನ್ಯಾರ ನೋಡ ಹೊಳ್ಳಿ ಅರ್ಜುನನ ಪದ ಕೇಳಿ ರೇಖಾ ನೋಡ ನನ್ನ ಹೊಳ್ಳಿ ಸಿದ್ದಪ್ರತಿ ಐತಿ ಸಣ್ಣ ಹಳ್ಳಿ ಹೋಗಿ ನೋಡ ಕರಿಯಮ್ಮ ದೇವರ ಪೌಳಿ ಐತಿ ಸಣ್ಣ ಹಳ್ಳಿ ಹೋಗಿ ನೋಡ ಕರಿಯಮ್ಮ ದೇವಿ ಪೌಳಿ ಕಪ್ಪರೊಟ್ಟಿ ಅರ್ಜುನನ ಪದ ಕೇಳಿ ರೇಖ ಎದ್ದ ಹೊಡಿಸಿ ಅರ್ಜುನನ ಪದ ಕೇಳಿ ಹೊಡಿಯಲಿಯಲು ಸೇಡಿ ಅಣಬ್ಯಾಡನಿ ಇವತ್ತು ಮಾಡ್ತದ ದೀವಾಳಿ ಅಣಬ್ಯಾಡನಿ ನಾಳಿ ರೇಖಾನ ಮಾಡ್ತೀನ ದೀವಾಳಿ ಅದಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಏನಾಯ್ತ್ರಿಪ್ಪ ಏನು ಇಲ್ಲದ ಕಾಲದಾಗ ಶೂನ್ಯ ಇರ್ತಕ್ಕಂಥ ನಾಮಿತ್ತು ಆವಾಗ ನನ್ನಪ್ಪ ಏಕಾಂಗಿ ಆಗಿರ್ತಕ್ಕಂಥ ಪರಮ ಜ್ಯೋತಿ ಪರಮಾತ್ಮ ಏನು ಮಾಡ್ಯಾನ್ರಿಪ್ಪ ಸೃಷ್ಟಿ ಮಾಡ್ಬೇಕಂತೇಳಿ ತನ್ನ ಮನಸ್ಸು ಮಾಡಿದಾಗ ಅಲ್ಲಿ ಸತ್ವ ರಜೋ ಮಾಡತಕ್ಕಂಥ 3 ಗುಣಗಳು ಹುಟ್ಟು ಬಂದು ತತ್ವ ಅಹಂಕಾರ ತತ್ವಗಳು ಹುಟ್ಟು ಬಂದು ಪಂಚ ಕ್ರಮೇಂದ್ರಗಳು ಹುಟ್ಟು ಬಂದು ಪಂಚ ಜ್ಞಾನೇಂದ್ರಗಳು ಹುಟ್ಟು ಬಂದು ಪಂಚಭೂತಗಳ ಹುಟ್ಟು ಬಂದು 84 ಲಕ್ಷ ಜೀವರಾಶಿಗಳೆಲ್ಲ ನನ್ನಪ್ಪ ಏಕಾಂಗಿ ಆಗಿರ್ತಕ್ಕಂಥ ಒಬ್ಬನೇ ಮಾಡ್ಯಾನ ಸೃಷ್ಟಿ ತಿಥಿಲಯ ತಾ ಒಬ್ಬನೇ ಮಾಡ್ಯಾನ ಹೌದ್ರಿಪ್ಪ ಹೌದಿಲ್ಲ ಇದು ಆದಿ ಒಳಗಾಗಿರ್ತಕ್ಕಂಥ ಪವಾಡ ಹಿಂಗ ನಿಮ್ಮವ ಒಬ್ಬಕ್ಕೆ ಏಕಾಂಗಿ ಇದ್ದಕ್ಕೆ ಹಿಂಗ ಏನು ಮಾಡ್ಯಾಳಲ್ಲ ಇಂಥ ಪವಾಡಗಳು ನನಗೆ ಹೇಳು ಹೌದಿಲ್ಲ ಮತ್ತೊಂದು ಮಾತು ಹೇಳಿದ ಮಾಸ್ತರ್ ಏನಂತ ಹೇಳ್ಯಾರ ಮಾಸ್ತರ ಹೌದಿಲ್ಲ ಮಾಸ್ತರ ಪ್ರಕೃತಿ ಸಾಯಿಲ್ಲದ ನಿಮ್ಮ ಅಪ್ಪ ಏನು ಮಾಡಿಯಲ್ಲ ಅನ್ನೋ ಹಂಗ ನಾ ಲೇಖ ಕೊಟ್ಟೊಕ್ಕನತ್ ಹೇಳಿದಿ ಬಾಳ ವಿಚಾರ ಮಾಡಿಕೊಂಡು ಈ ಮಾತು ಮಾತಾಡು ಸೂರ್ಯ ಏನು ಇಲ್ಲದ ಕಾರಣದಾಗ ಸುಣ್ಣಿತ್ತು ಸುಣ್ಣಿದೊಳಗ ಈಶ್ವರ ನಿಮ್ ಈಶ್ವರ ನನ್ನ ಬಿಟ್ಟು ಏನು ಸಾಯಾಗಿಲ್ಲ ಅನ್ನುವಾಗ ನಿನ್ನಲ್ಲಿ ಲೇಖಿತ್ತಂದ್ರೆ ತಗೊಂಡು ಬಾ ಏನಾರು ಹೇಳಿ ಮಸಿ ಹಚ್ಚಿ ಹೋಗಬೇಡ ಇಲ್ಲ ಸುಣ್ಣಿದೊಳಗ ಈಶ್ವರನ ಸೃಷ್ಟಿ ಮಾಡಬೇಕಾದ್ರೆ ನನ್ನ ಪ್ರಕೃತಿ ಸಾಯಿಗೆ ತನ್ನುವಾಗ ಸೂರ್ಯ ಚಂದ್ರ ಇಲ್ಲ ಗ್ರಹ ನಕ್ಷತ್ರ ಇಲ್ಲ ಮತ್ತು ಮಾಣಿಕ್ಯನ ಗೈರಕಾದಿ ಧಾತುಗಳಿಲ್ಲ ಏನು ಇಲ್ಲದಾಗ ಸುಣ್ಣಿತ್ತು ಸುಣ್ಣಿದೊಳಗೆ ನನ್ನ ಸಾಯಾಗೈತೆ ಅನ್ನುವಾಗ ನಿನ್ನ ಲೇಖಿತ್ತಂದ್ರೆ ತಗೊಂಡ್ ಬಾ ನಿನ್ನ ಪಾವರ್ ಇತ್ತಂದ್ರೆ ಮುಂದಿನ ಪಾಳಿಗೆ ತಗೊಂಡು ಬಾ ಮುಂದೆ ಲೇಖ ತೆಗೆದಿಟ್ಟು ಹಾಡಿಕೆ ಚಾಲು ಮಾಡೋಣ ಎಲ್ಲಿದ ಸಾಯಿ ಮಾಡಿದಿ ಯಾವಾಗ ಮಾಡಿದಿ ಎಲ್ಲಿ ನಿನಗ ಎಷ್ಟ ಅಂತರ ಐತಿ ನೀ ಏನಿದ್ರು ಹೌದಿಲ್ಲ ನನಗ ಬಾಳ ಅಂತರ ಐತಿ ಸುಳ್ಳ ಕೆಣಕ ಬೇಡ ಕೆಣಕಿ ತಿನ್ನಕ ಬೇಡ ಹೌದಿಲ್ಲ
ಹೆಣ್ಣಿಂದ ಬರೀ 10 ಪೈಸೆ ಐತಿ, ಗಂಡಿಂದು 90 ಪೈಸೆ ಐತಿ. ಹೌದು ಹುಲಿಯ ಹತ್ತಾವಧಿ ನಿಂದ ಬರೀ 10 ಪೈಸೆದಾಗ ನಿನ್ನ ಪಾವರ್ ತೋರ್ಸುದು. ನಿಂದ ಐತೆ ಬಿಡಾರ ಅಲ್ಬಿಟ್ ನಾವು. ಹೌದಿಲ್ಲ? ಸೋಮ ನಾಟಕ ಮಾಡತ್ರಿ, ನಾಟಕ ಮಾಡಿಕೊಂಡು 6 ಗಂಟೆಗೆ ಮಂಗಳಾರತಿ ಮಾಡಿಕೊಂಡು ಹೌದು ಇಲ್ಲಿ 6 ಗಾಡಿ ಹತ್ತುದು ಚಲೋ. ಬಿರಿಸಿ ಬದ್ದಿ ಗದ್ಲಕ್ ನೋಡ್ಬ್ಯಾಡ್ರಿ. ಬೇಡ, ಹೌದು ಎಲ್ಲಾ ಬಿಟ್ಟು ಹೋಗೋದಕ್ಕೈತಿ ನೋಡು. ರೀ ಅಲ್ಲಿ ಐತಿ ನೋಡ್ ಕಾಟ. ಹೌದಿಲ್ಲ? ನಮಗೇನ ಎದ್ರು ಒಂದು ಬಾಳಿಕಾಯಿ, ಬಿದ್ರು ನಮ್ಮ ಒಂದು ಬಾಳಿಕಾಯಿ. ನಮ್ಮದ್ ಬಿರ್ಸೈತಿ ಅಪ್ಪ ಈಗ. ಬಳಿ ಹೊಡ್ಕೊಳ್ಳೋರು ಯಾರ? ಅವ್ರಲ್ಲ ರೇಖಾಗಳವ ಇಲ್ಲ ಅವ ಚಿಂತೆ ಮಾಡತ್ತಾಳ. ಇಲ್ಲ, ಗಂಡ ಇರೋ ಮಟ್ಟ 30 ಸಣ್ಣ ಆಗಬಾರ್ದು. ಹೌದಿಲ್ಲ? ಯಾಕ? ಇರ್ಲಿ ಇರ್ಲಿ, ಏನೋ ಒಂದಿಟ್ಟ ಸಂಶಯ ಕಾರ ಐತ ಅವ್ರಿಗೂ. ಇಲ್ಲ ಅದ ಸ್ವಲ್ಪ ವ್ಯವಹಾರ ತೆಪ್ಪಗಂಟಾಗ್ಯಾವ, ಅದಕ್ಕೂ ಸ್ವಲ್ಪ ಗದ್ದಲಕ್ ಬಿದ್ದವ್. ಹಂಗಾಳಪ್ಪ ಅವ್ವ ಇಲ್ಲಿ ಅದಕ್ಕ ಹಿಂಗ ಆಗುದ ನಾವು ಯಥಾ ಪ್ರಕಾರವಾಗಿ ಇನ್ನು 5 ನುಡಿ ಕ್ಯಾಲಿ ಎಂದ ನಮ್ಮ ಸರ್ಜೋಡಿ ಆಡ್ತಕ್ಕಂತ ರೇಖಾನ ಮ್ಯಾಲಿ ಹೋಗ್ತದ. ಕೊಟ್ಟು ಬಿಡ್ರಪ್ಪ. ಹೌಲಿ ಎಲ್ಲರೂ ಶಾಂತಿಯುತೆಯಿಂದ ಕುಂತ ಕೇಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ. ಹೌದು ಹುಟ್ಟಿದ ಊರಾಗ ಉಡದಾರ ಕಟ್ಟೆ ಬಾಳೆ ಮಾಡ್ಬೇಕು. ಹೌದಿಲ್ಲ? ಅಲ್ಲಿ ಐತು ಹುಲಿಯ 16,108 ಮಂದಿ. ನಾ ಎಲ್ಲಿರಲ್ಲ ಅಲ್ಲಿಗೆ ಬರ್ಬೇಕ. ಹೌದು, ನಾವ್ ಹೋಗಂಗಿಲ್ಲ. ಅಂತ ಪವರ್ ನಂದೈತಿ. ನಿಂದ ಏನೈತಿ? ಹಿಂದೇನೈತಿ?